ದ್ವಾರಕಾಮಾಯಿ ವೃದ್ಧಾಶ್ರಮ ಎಂದರೆ ಅದು ಕೇವಲ ವೃದ್ಧಾಶ್ರಮ ಮಾತ್ರವಲ್ಲ. ಜೀವನ ಪೂರ್ತಿ ದುಡಿದು ಮಕ್ಕಳಿಗಾಗಿ ಶ್ರಮಿಸಿ ಮುಪ್ಪಿನಲ್ಲಿ ನೆಮ್ಮದಿಯ ವಿಶ್ರಾಂತಿ ಜೀವನ ನಡೆಸಬೇಕಿದ್ದ ಹಿರಿಯ ಜೀವಗಳಿರೋ ಈ ಜಾಗದಲ್ಲಿ ಗುರುಪೂರ್ಣಿಮೆ ಆಚರಿಸುವುದೇ ಸುಯೋಗ. ಅದರಲ್ಲೂ ಸತ್ಯನಾರಾಯಣ ವ್ರತದಂತಹ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಹಿರಿಯ ಜೀವಿಗಳಿಗೆ ನೆಮ್ಮದಿ ಕಲ್ಪಿಸುವ ಕೆಲಸವಿದೆಯಲ್ಲ, ಅದು ನಿಜಕ್ಕೂ ಸಾರ್ಥಕ. ಅಂಥ ಕೆಲಸ ಇಂದು ಇದೇ ವೃದ್ಧಾಶ್ರಮದಲ್ಲಿ ನಡೆಯಿತ. ಸುಲ್ತಾನಪೇಟೆಯಲ್ಲಿರುವ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾದವು. ಬೆಳಗ್ಗೆ 6 ಗಂಟೆಗೆ ಶಿರಡಿ ಸಾಯಿಬಾಬಾ ಅವರಿಗೆ ಕಾಕಡಾರತಿ ಕಾರ್ಯಕ್ರಮದೊಂದಿಗೆ ಆರಂಭವಾದ ಧಾರ್ಮಿಕ ಕಾರ್ಯಕ್ರಮಗಳು 8:30ಕ್ಕೆ ಶ್ರೀ ಸತ್ಯನಾರಾಯಣ ಪೂಜೆ, 12 ಗಂಟೆಗೆ ಮಧ್ಯಾಹ್ನದ ಆರತಿ, 12:30ಕ್ಕೆ ವಾಸವಿ ಮಹಿಳಾ ಮಂಡಳಿ ಮತ್ತು ವೈಕುಂಠ ಭಜನಾ ಮಂಡಳಿಯಿಂದ ವಿಷ್ಣು ಸಹಸ್ರನಾಮಾರ್ಚನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮಧ್ಯಾಹ್ನ 1:30ಕ್ಕೆ ಪ್ರಸಾದ ವಿನಿಯೋಗ, ಸಂಜೆ 4 ಗಂಟೆಗೆ ವಿದುಷಿ ಚಿಂತಲಪಲ್ಲಿ ಜಲಜಾ ಪ್ರಸಾದ್, ವಿದುಷಿ ವಿನಯ ಕಾರ್ತಿಕ್ ರಾವ್ ಸಂಗಡಿಗರಿಂದ ಸಂಗೀತ ಕಾರ್ಯಕ್ರಮ, ಸಂಜೆ 6 ಗಂಟೆಗೆ ಸಂಧ್ಯಾರತಿ, ಸಂಜೆ ಶೇಜಾರತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಆಶ್ರಮದಲ್ಲಿರುವ ಎಲ್ಲ ವೃದ್ಧ ತಾಯಂದಿರು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸುವ ಮೂಲಕ ಮುಪ್ಪಿನಲ್ಲಿಯೂ ಉತ್ಸಾಹ ತೋರಿದ್ದು ವಿಶೇಷವಾಗಿತ್ತು. ಇವತ್ತು ಗುರುಪೌರ್ಣಮಿ, ಇವತ್ತು ಒಳ್ಳೆಯ ದಿವಸ. ಇವತ್ತು ನಮ್ಮದು ಶ್ರೀ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ಬಾಬಾ ಪ್ರತಿಷ್ಠಾಪನೆಯಾಗಿ 2ನೇ ವರ್ಷದ ವಾರ್ಷಿಕೋತ್ಸವ. ನಮ್ಮದು ಗುರುಪೌರ್ಣಮಿ ಮಾಡಿ 35ನೇ ವರ್ಷದ್ದು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲ ಜನತೆಗೆ ಶಿರಡಿ ಸಾಯಿಬಾಬಾ ಆಯುರಾರೋಗ್ಯ ಭಾಗ್ಯ ಕೊಡಲಿ, ಮತ್ತು ಎಲ್ಲರಿಗೂ ಆಯುಸ್ಸು. ಇವಾಗ ಮೇಯ್ನು ಬೇಕಾಗಿರೋದು ಆರೋಗ್ಯ ಭಾಗ್ಯ, ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಮತ್ತು ಇವತ್ತು ನಮ್ಮದು ವೃದ್ಧಾಶ್ರಮದಲ್ಲಿ ಇವತ್ತು ಎಷ್ಟೊಂದು ಜನ ಬಂದು ಬಾಬನ ಆಶೀರ್ವಾದ ತೊಗೋತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಬಾಬಾ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.